ಸಿರ್ಸಿ ನಗರದ ಪತ್ರಿಕಾಭವನದಲ್ಲಿ ನಡೆದ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಉತ್ತರ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ನರಸಿಂಹ ಅಡಿ, ಉಪಾಧ್ಯಕ್ಷರಾಗಿ ಮಾರುತಿ ನಾಯ್ಕ್, ಬಸವರಾಜ್ ಪಾಟೀಲ್ ಹಾಗೂ ಸುಮಂಗಲಾ ಹೊನ್ನೆಕೊಪ್ಪ ಆಯ್ಕೆ. ನವೆಂಬರ್ 9ರಂದು ಸಂಜೆ ಸುಮಾರು 5:30ಕ್ಕೆ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯ ಫಲಿತಾಂಶ ಪ್ರಕಟಗೊಂಡಿದ್ದು, ಚುನಾವಣಾಧಿಕಾರಿ ಅಶೋಕ್ ಹಾಸ್ಯಗಾರ್ ಅವರು ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದವರ ಹೆಸರನ್ನು ಘೋಷಿಸಿದರು. ಅಧ್ಯಕ್ಷರಾಗಿ ಆಯ್ಕೆಯಾದ ನರಸಿಂಹ ಅಡಿ ಅವರಿಗೆ 59 ಮತಗಳು ಮತ್ತು ಪ್ರತಿಸ್ಪರ್ಧಿ ಪ್ರದೀಪ್ ಶೆಟ್ಟಿ ಅವರಿಗೆ 50 ಮತಗಳು ಚಲಾವಣೆಯಾಗಿದ್ದು, 9 ಮತಗಳ ಅಂತರದಿಂದ ನರಸಿಂಹ ಅಡಿ ಅವರು ಗೆಲುವನ್ನು ಸಾಧಿಸಿದರು. 3 ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಮಾರುತಿ ನಾಯ್ಕ್ 52 ಮತಗಳನ್ನು ಪಡೆದರೆ, ಬಸವರಾಜ್ ಪಾಟೀಲ್ 78 ಮತಗಳು, ಸುಮಂಗಲಾ ಹೊನ್ನೆಕೊಪ್ಪ ಅವರು 63 ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ. ಒಟ್ಟು 112 ಮತಗಳು ಚಲಾವಣೆಗೊಂಡಿದ್ದವು. 2 ಮತಗಳು ಅನರ್ಹಗೊಂಡಿದ್ದವು. ಚುನಾವಣಾಧಿಕಾರಿಯಾಗಿ ಹಿರಿಯ ಪತ್ರಕರ್ತ ಅಶೋಕ್ ಹಾಸ್ಯಗಾರ್ ಚುನಾವಣಾ ಪ್ರಕ್ರಿಯೆ ನಡೆಸಿಕೊಟ್ಟರು. ಚುನಾವಣೆ ಪ್ರಕ್ರಿಯೆ ಆರಂಭದ ಮೊದಲ ಹಂತದಲ್ಲಿ ರಾಜ್ಯ ಕಾರ್ಯಕಾರಿಣಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಕಾರ್ಯದರ್ಶಿ ಖಜಾಂಚಿ ಸ್ಥಾನಗಳಿಗೆ ಅವಿರೋಧ ಆಯ್ಕೆ ನಡೆದಿದ್ದು, ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾಗಿ ವಿಠ್ಠಲದಾಸ್ ಕಾಮತ್, ಪ್ರಧಾನ ಕಾರ್ಯದರ್ಶಿಯಾಗಿ ರಾಘವೇಂದ್ರ ಭಟ್ಕೊಪ್ಪ, ಖಜಾಂಚಿಯಾಗಿ ರಾಜೇಂದ್ರ ಶಿಂಗನಮನೆ ಹಾಗೂ ಕಾರ್ಯದರ್ಶಿಗಳಾಗಿ ಪ್ರಭಾವತಿ ಗೋವಿ ಯಲ್ಲಾಪುರ್, ಅನಂತ್ ದೇಸಾಯಿ ಜೋಯ್ಡಾ, ಸಂತೋಷ್ ಕುಮಾರ್ ಸಿರ್ಸಿ ಆಯ್ಕೆಯಾಗಿದ್ದಾರೆ. ಪತ್ರಕರ್ತರು ಎಲ್ಲರೂ ಒಂದೇ, ಅವರನ್ನೆಲ್ಲರೂ ಒಗ್ಗೂಡಿಸಿಕೊಂಡು ಪತ್ರಿಕಾ ಸಂಘವನ್ನು ಇನ್ನಷ್ಟು ಪ್ರಬುದ್ಧವಾಗಿ ಪ್ರಬಲವಾಗಿ ಬೆಳೆಸಿಕೊಂಡು ಒಳ್ಳೆಯ ರೀತಿಯಿಂದ ಅಭಿವೃದ್ಧಿಪಡಿಸ್ಕೊಂಡು ಹೋಗೋದೇ ನಮ್ಮ ಉದ್ದೇಶ ಆಗಿದೆ. ಸಮಾಜದಲ್ಲಿ ಪತ್ರಕರ್ತರ ಗೌರವವನ್ನು ಇನ್ನಷ್ಟು ಹೆಚ್ಚಿಸಲಿಕ್ಕೆ ಏನು ಮಾಡಬೇಕು ಅದನ್ನೆಲ್ಲವನ್ನು ನಾವು ಮಾಡಲಿಕ್ಕೆ ಸರಿ ಪತ್ರಕರ್ತರ ಸಂಘಗಳನ್ನು ನಿರ್ಮಾಣ ಮಾಡಬೇಕಾಗಿದೆ. ಮತ್ತು ಪತ್ರಕರ್ತರಿಗೆ ಉಚಿತವಾದ ಬಸ್ ಪಾಸು ಮತ್ತು ಅವರಿಗೆ ಇನ್ನಿತರ ಸೌಲಭ್ಯಗಳು ಸರ್ಕಾರದಿಂದ ಸಿಗುವಂಥದ್ದು ಅದೆಲ್ಲವನ್ನೂ ಮಾಡಿಕೊಳ್ಳಿಕ್ಕೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ. ಪತ್ರಕರ್ತರ ಕ್ಷೇಮ ನಿಧಿಯನ್ನು ಸ್ಥಾಪಿಸಿದ್ದೇವೆ, ಆದರೆ ಅದು ಪೂರ್ಣಗೊಳ್ಳಿಲ್ಲ. ಅದು ಪೂರ್ಣ ಮಾಡಿ ಮುಂದಿನ ದಿನಗಳಲ್ಲಿ ಪ್ರತಿ ಕುಟುಂಬಗಳು ಪತ್ರಕರ್ತರ ಕುಟುಂಬಗಳನ್ನು ಸಂರಕ್ಷಿಸುವ ಒಂದು ಜವಾಬ್ದಾರಿಯುತ ಕೆಲಸವನ್ನು ನಾವು ಮಾಡ್ತೀವಿ. ಉತ್ತರ ಕನ್ನಡ ಜಿಲ್ಲೆಯ ಜೋಯ್ಡಾದಿಂದ ಭಟ್ಕಳವರೆಗೂ ಘಟ್ಟದ ಮೇಲೆ ಘಟ್ಟದ ಕೆಳಗೆ ಏನು ಪತ್ರಕರ್ತಿದ್ದಾರೋ ಎಲ್ಲರೂ ಒಗ್ಗೂಡಿ ನಮಗೆ ಮತ ಹಾಕಿ ಆರಿಸಿದ್ದಾರೆ. ಅವರಿಗೆ ಮೊದಲೇ ಬಾರಿಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ. ಪತ್ರಕರ್ತರ ರಕ್ಷಣೆ ಕೊಡಬೇಕಾಯಿತು ನಮ್ಮ ಕರ್ತವ್ಯ, ಅದನ್ನು ನಾವು ಮಾಡ್ತೀವಿ. ಎಲ್ಲ ತಾಲೂಕಿನ ಪತ್ರಕರ್ತರಿಗೆ ಭಿನ್ನಾಭಿಪ್ರಾಯ ಬರದಂಗೆ ಅವ್ರನ್ನ ಒಗ್ಗೂಡಿಸಬೇಕು ಅಂತ ಒಂದು ಗುರಿಯನ್ನು ಇಟ್ಕೊಂಡಿದ್ದೇವೆ. ಹಾಗೆ ಎಲ್ಲ ಪತ್ರಕರ್ತರಿಗೆ ಕುಟುಂಬಕ್ಕೆ ಅನುಕೂಲ ಆಗುವಂತೆ ಇನ್ಶೂರೆನ್ಸ್ ಅನ್ನು ಮಾಡಿಸ್ಬೇಕಾಗಿ ಅದನ್ನೆಲ್ಲ ಮಾಡಬೇಕು ಅಂತಿದ್ದೇವೆ. ಮತ್ತು ಪತ್ರಕರ್ತರ ರಕ್ಷಣೆಗೆ ಮತ್ತು ಈ ಚುನಾವಣೆ ಆಗಬೇಕು, ಇಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ನಾವೆಲ್ಲರೂ ಒಗ್ಗೂಡಿ ಒಂದೇ ಪತ್ರಕರ್ತರು ಅಂತ ಹೇಳಿ ಈ ಸಮಾಜದಲ್ಲಿ ನಾವು ಬದುಕಿ ಬಾಳ್ಬೇಕು, ಎಲ್ಲರೂ ಒಗ್ಗಟ್ಟಿಂದ ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ನಾವು ಸೋಲು ಗೆಲುವು ಮುಖ್ಯ, ಕ್ರೀಡಾ ಮನೋಭಾವನೆ ತಗೊಂಡಿದ್ದೀವಿ. ಪತ್ರಕರ್ತರು ನಾವು ಯಾವ ಗ್ರಾಮಕ್ಕೆ ಹೋದ್ರು ಅವ್ರ ಮನೆಗೆ ಹೋದಾಗ ನಮಗೆ ಒಂದು ಸ್ಪಂದನೆ ಮಾಡಿದ್ದಾರೆ. ಈ ಚುನಾವಣೆಯ ಹಿನ್ನೆಲೆ ಎಲ್ಲ ತಾಲೂಕಿನ ಪತ್ರಕರ್ತರ ಮನೆ ಹೋಗಿ ಅವರ ಕಷ್ಟ ನೋವನ್ನು ಅರ್ತಿದ್ದೇವೆ. ಅವರೊಟ್ಟಿಗೆ ನಾವು ಸಹಬಾಳ್ವೆಯಿಂದ ಪ್ರೀತಿಯಿಂದ ಹೋಗಬೇಕು.